ಮಹಿಳೆಯರು ನಮ್ಮ ಆದರ್ಶ ಎಂಬ ಒಂದು ಸಂಕಲ್ಪದಡಿಯಲ್ಲಿ ವಿಶ್ವಾದ್ಯಂತ ಒಂದು ಅಕ್ಟೋಬರ್ 1ರಂದು ಏನೊಂದು ಹಿರಿಯ ನಾಗರಿಕರಿಗೋಸ್ಕರ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಗುಲ್ಬರ್ಗ ಜಿಲ್ಲೆಯ ಹಿರಿಯ ನಾಗರಿಕರಿಗೆ ಇಂದು ಅಕ್ಟೋಬರ್ 1ನೇ ತಾರೀಕು ನಡೆಸಿರ್ತಕ್ಕಂಥ ಜಾಗತಿಕ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಇಂದು ಗುಲ್ಬರ್ಗ ಜಿಲ್ಲಾ ಪಂಚಾಯತ್ ಹಾಗೂ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಸಂಘ ಹಾಗೂ ಹಿರಿಯ ನಾಗರಿಕರ ವೇದಿಕೆ, ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವ ಎಲ್ಲ ಸ್ವಯಂ ಸೇವಕ ಸಂಘಗಳ ಪರವಾಗಿ ಇಂದು ಆಯೋಜಿಸಿರ್ತಕ್ಕಂಥ ಅಧಿಕಾರಿಗಳು ಕಾರ್ಯಕ್ರಮಾಧಿಕಾರಿ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮದ ಅದೇ ರೀತಿ ಪ್ರತಿಯೊಬ್ಬ ನಾಗರಿಕರಿಗೂ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಏನು ಅಂತಕ್ಕಂಥ ವಿಷಯವನ್ನು ಪರಿಚಯ ಮಾಡಿ ಸಾಕಷ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥ ನಮ್ಮ ಹಿರಿಯ ನಾಗರಿಕರಾದಂಥ ನಾಗೇಂದ್ರ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಸ್ವಾಗತ. ರೆಡ್ ಕ್ರಾಸಿನ ಗುಲ್ಬರ್ಗ ಜಿಲ್ಲೆಯ ಸಭಾಪತಿಗಳಾದಂಥ ಅರುಣ್ ಕುಮಾರ್ ಲೋಹಿಯಾ ಸಾಹೇಬರಿಗೂ ತಮ್ಮೆಲ್ಲರ ಪರವಾಗಿ ಮತ್ತು ಮಹಿಳೆಯರಿಗಾಗಿ ಸದಾ ಒಂದು ಓಲ್ಡ್ ಏಜ್ ಒಂದು ವೃದ್ಧಾಶ್ರಮ ನಡೆಸಿರ್ತಕ್ಕಂಥ 7 ತಾಯಿ ಆಶ್ರಮದ ಮುಖ್ಯಸ್ಥರಾದಂಥ ಸರಸ್ವತಿ ಎಂಬವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಈ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ನಮ್ಮ ಅವರು ಕೂಡ ಈ ಇಲಾಖೆಯಲ್ಲಿ ಒಂದು ವೃದ್ಧಾಶ್ರಮ ನಡೆಸಿರ್ತಕ್ಕಂಥ ಯುವ ನಾಯಕರಾದಂಥ ಲಿಂಗರಾಜ್ ಕಾರ್ಪೇಲ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಅದೇ ಅವರಿಗೆ ವೃದ್ಧಾಶ್ರಮದ ಪರಿಚಯ ಮಾಡಿಸಿಕೊಟ್ಟಂತ ಅನಂತರಾಜ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಅಂಗವಿಕಲರಿಗಾಗಿ ದುಡಿತಿರ್ತಕ್ಕಂಥ ಒಬ್ಬ ಸಾಧಕ ದೇವರನ್ನು ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಕಾರ್ಯ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಅಣ್ಣ ತಮ್ಮಂದಿರಿಗೂ ಈ ಸಂಘಟನೆ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸ್ವಾಗತ. ಎಲ್ಲ ಶರಣರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಇದು ಹಿರಿಯ ನಾಗರಿಕರ ಅಂಗವಿಕಲರ ಚೇತನ ಸಂಸ್ಥೆ ಅಡಿಯಲ್ಲಿ ನಡೆಯುವ ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾಕಂದರೆ ಹಿರಿಯ ನಾಗರಿಕರಾಗಲಿ ಅಥವಾ ಮಹಿಳೆಯರಾಗಲಿ ಮಕ್ಕಳಾಗಲಿ ಈ ಸಮಾಜಕ್ಕೆ ತುಳಿತಲ್ಪಟ್ಟಂಥವ್ರು ಅಂತ ನಾವು ಭಾವಿಸ್ಕೊತೀವಿ. ಕೆಲವು ಸೌಲಭ್ಯಗಳು ಇದ್ದರೂ ಕೂಡ ಅಂಥ ಸೌಲಭ್ಯಗಳು ಅಂಗವಿಕಲರಿಗೆ ಸಿಗೋಕ್ಕಿಲ್ಲ. ಅವರು ಮನುಷ್ಯರೇ, ಅದು ಹಿರಿಯ ನಾಗರಿಕರು ಸಿಗೋಕ್ಕಿಲ್ಲ. ಯಾಕಂದ್ರೆ ಹಿರಿಯರಾದ್ಮೇಲೆ ಅವರು ಮಕ್ಕಳಿದ್ದಂಗೆ, ಅಂಗವಿಕಲರು ಮಕ್ಕಳಿದ್ದಂಗೆ, ಮಹಿಳೆಯರು ಮಕ್ಕಳಿದ್ದಂಗೆ. ಯಾವಾಗಲೂ ತಾಯಿ ದೇವರನ್ನು ತಂದ್ಕೋತೀವಿ ಅಷ್ಟೇ. ಆಕೆ ಎಷ್ಟು ಕಷ್ಟವಂತ ಯಾರಿಗೆ ಗೊತ್ತಿಲ್ಲ. ನಾವು ದಿನ ಪಿಕ್ಚರಲ್ಲಿ ನೋಡ್ತೀವಿ, ಟಿ ವಿದಾಗ ನೋಡ್ತೀವಿ. ನನಗೆ ತಮ್ಮೆಲ್ಲರನ್ನು ನೋಡೋದೇ ಒಂದು ಸೌಭಾಗ್ಯ. ಇಲಾಖೆ ಕೆಲಸ ಮಾಡಬೇಕಾದ್ರೆ ಬೇರೆ ಏನಾದರೂ ಒತ್ತಡದಲ್ಲಿ ಅಥವಾ ಬೇರೆ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಇವತ್ತು ಎಲ್ಲ ನೋಡಿದಾಗ ನಾವು ಅದನ್ನು ಮರೀತೆ ನಾನು ಪರ್ಸನಲಿ ಬಂದೆ. ಯಾಕಂತಂದರೆ ಎಲ್ಲರನ್ನ ನಮ್ಮ ತಂದೆ ತಾಯಿಯರನ್ನ ಮತ್ತು ನಮ್ಮ ಅಜ್ಜ ಅಜ್ಜಿಯರನ್ನ ನೋಡುವಂಥ ಒಂದು ಅನುಭವ ಕೂಡ ಆಯಿತು. ಇಷ್ಟು ಖುಷಿಯಾಗಿ ಬಂದಿದ್ದೀರಿ, ತುಂಬ ಸಂತೋಷ. ಇದನ್ನು ಒಳ್ಳೆ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದಂಥ ನಮ್ಮ DDW ಸಾಲಿ ಹುಸೇನ್ ಅವರು ಈ ಇಲಾಖೆಗೆ ಬಂದಾದ್ಮೇಲೆ, ನಮ್ಮ ಇಲಾಖೆಗೆ ನಮ್ಮ ಜಿಲ್ಲೆಗೆ ಬಂದಾದ್ಮೇಲೆ ಭಾಳಷ್ಟು ಇದು ಬದಲಾವಣೆ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಏನೇನು ಸಮಸ್ಯೆಗಳಿತ್ತು ಅದನ್ನೆಲ್ಲ ಪರಿಹರಿಸಿ ನಮ್ಮ ಇಲಾಖೆಯಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಕಟ್ಟಕಡೆಯ ವ್ಯಕ್ತಿಗೆ ಯಾರಿಗೆ ಗೊತ್ತಿಲ್ಲ ಅಂತವರನ್ನ ಐಡೆಂಟಿಫೈ ಮಾಡಿ ಅದನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಹಾಗೆ ತಾವು ಏನು ಆಗಮಿಸಿದ್ದೀವಿ ಇವತ್ತು, ಏನು ನಾವು ಎಲ್ಲರೂ ಗೆದ್ದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಭಾಗವಹಿಸಲಿಕ್ಕೆ ನೀವೇನು ಮನಸ್ಸು ಮಾಡಿ ಬಂದಿದ್ದೀರಿ, ಎಲ್ಲರೂ ಗೆದ್ದಂಗೆ. ಯಾರು ಫಸ್ಟ್ ಸೆಕೆಂಡ್
ಕರಡ 3 ಕೇಂದ್ರ ನಮಸ್ಕಾರ. ಇವತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖಾ ವತಿಯಿಂದ 2024ರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಇವತ್ತು ಜಿಲ್ಲಾ ಮಟ್ಟದ ಕ್ರೀಡೆಗಳನ್ನು ಇಲಾಖೆ ವತಿಯಿಂದ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮ ನಡೆಸುತ್ತಿರುವಂಥ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಹಿರಿಯ ನಾಗರಿಕರು, ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಎಲ್ಲ ನಮ್ಮ ಹಿರಿಯರು ಇದ್ದಾರೆ ಜೊತೆಯಲ್ಲಿ. ಇವತ್ತು ಈ ಸ್ಟೇಡಿಯಮ್ಮಲ್ಲಿ ನಾವು ಒಂದು ಸ್ಪೋರ್ಟ್ಸು ಮತ್ತು ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಇವೆಲ್ಲ ಆಯೋಜಿಸಿದ್ದೇವೆ. ಇವತ್ತು ನಮ್ಮಲ್ಲಿ 100 ಜನಕ್ಕಿಂತ ಮೇಲ್ಪಟ್ಟು ಬಹಳಷ್ಟು ಜನ ಭಾಗವಹಿಸಿದ್ದಾರೆ. ಹಿರಿಯ ನಾಗರಿಕರು ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತು ಸ್ಟೇಟ್ ಲೆವೆಲಲ್ಲಿ 1-2 ಕಾರ್ಯಕ್ರಮಗಳಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಇಲ್ಲಿಂದ ಆಯ್ಕೆಯಾದವರಿಗೆ, ಪ್ರಥಮ ಬಹುಮಾನ ಬಂದವರಿಗೆ ಒಂದು ಬಿರುಸಿನ ನಡಿಗೆ ಮತ್ತು ಮ್ಯೂಸಿಕಲ್ ಚೇರಲ್ಲಿ ಫಸ್ಟ್ ಬಂದವರಿಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅದ. ಅದಕ್ಕೆ ಇಲಾಖೆ ವತಿಯಿಂದನೇ ಟ್ರೈನ್ ಫೇರು ಮತ್ತು ಹೋಗಿ ಬರೋಂಥ ಎಲ್ಲ ವ್ಯವಸ್ಥೆ ಆಯೋಜಿಸ್ತೇವೆ. ಇದೊಂದು ಈ ವರ್ಷ ಆಗಿರೋಂಥದ್ದು. ಈಗ 4-5 ವರ್ಷದಿಂದ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇರಲಿಲ್ಲ. ಈ ಸರಿ ಮಾತ್ರ ಇಲಾಖೆ ಒಂದು ಆಯೋಜಿಸಿದೆ. ಅದಕ್ಕೆ ನಾವು ಇಲಾಖೆಗೆ ಒಂದು ಧನ್ಯವಾದ ಅರ್ಪಿಸುತ್ತೇವೆ ಎಲ್ಲರ ಪರವಾಗಿ. ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದಕ್ಕೆ ನಮ್ಮ ಸಹಕಾರ ನೀಡಿದಂಥ ಎಲ್ಲ NGOಗಳ ಮುಖ್ಯಸ್ಥರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇವತ್ತೊಂದು ದಿನದ್ದು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಇನ್ನೂ ಹೆಚ್ಚಿದಾಗಿ ನಾವು ಏಜ್ ವೈಸ್ ಒಂದು ಸುಮಾರು ಕ್ರೀಡೆಗಳಿದೆ. ಬಿರುಸಿನ ನಡಿಗೆ, ಏಕಪಾತ್ರ ಅಭಿನಯ ಮತ್ತು ಮ್ಯೂಸಿಕಲ್ ಚೇರ್, ಬಕೆಟ್ನಲ್ಲಿ ಬಾಲ್ ಎಸೆಯುವುದು, ಇಂಥ ಒಂದು ಹಲವಾರು ಯೋಜನೆಗಳು ನಮ್ಮಲ್ಲಿ ಸ್ಪೋರ್ಟ್ಸ್ಗಳಿದ್ದಾವೆ. ಈ ಒಂದು ಸ್ಪೋರ್ಟ್ಸು ಆದ ನಂತರ ನಾವು ಇಲ್ಲೆಲ್ಲ ವ್ಯವಸ್ಥೆನೂ ಮಾಡಿದ್ವಿ. ಹಿರಿಯ ನಾಗರಿಕರಿಗೆ ಉಪಹಾರದ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಪ ಉಪಹಾರ. ಇದೆಲ್ಲ ಹಿರಿಯ ನಾಗರಿಕರು ಸಂತೋಷದಿಂದ ಭಾಗವಹಿಸಿದ್ದಾರೆ ಅಂತೇಳಿ ಎಲ್ಲರಿಗೂ ಜಿಲ್ಲಾ ವ್ಯಾಪ್ತಿಯಲ್ಲಿನ ಎಲ್ಲ ಹಿರಿಯ ನಾಗರಿಕರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಾದಿಕ್ ಹುಸೇನ್ ಖಾನ್, ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ, ಕಲಬುರಗಿ. ಸರ್ ನಮಸ್ಕಾರ ರೀ. ನಾ ಚಿತ್ತೂರಾಣಿ ಚೆನ್ನಮ್ಮ ಕಡೆದ್ರಿ, ಗುರಮ್ಮ ಸಿದ್ದಾರೆಡ್ಡಿ ಅವ್ರ ಸಂಸ್ಥೆ ಕಡೆದ್ರಿ. ಅಲ್ಲಿ ಈಗ 2004ರಿಂದ ಸ್ಟಾರ್ಟ್ ಅದ ರೀ. ಇವ್ರು ಅವಾಗಿನ ಹಿಡಿದು ಇದು ಮಾಡ್ತಾರೆ ಇಲ್ಲಿ, ಅಲ್ಲಿ ಬರ್ತಾರೆ ರೀ. ನಮ್ಮ ಸಂಸ್ಥೆ ಕಡೆದು ಈಗ 4 ಜನ ಬಂದಂಗೆ ಆಗ್ಯದ್ರಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಎಷ್ಟು ಜನ ಗೆದ್ದಂಗೆ ಆಗ್ಯಾರ, ಫಸ್ಟ್ ಸೆಕೆಂಡ್ ಹಿಂಗೆ. ಜನ ಸೆಕೆಂಡ್ ಫಸ್ಟ್ ಬಂದಾರ್ರಿ. ಖುಷಿ ಆಗ್ಯದ್ರಿ ಸರ್, ಭಾಳ ಸಂತೋಷ ಆಗ್ಯದ್ರಿ. ಯಾವಾಗೂ ನಮಗೆ ಭಾಳ ಇದು ಅನ್ನಿಸ್ತಾರೆ. ಇವ್ರಿಗೂ ಖುಷಿ ಅನ್ನಿಸ್ತಾರೆ. ನಮಗೆಲ್ಲ ತೋರಿಸ್ತೀವ, ಚಲೋ ಅನ್ನಿಸ್ತದ ನಮ್ಗೆ ಅಂತೇಳಿ ಇದು ಮಾಡ್ತಾರೆ ಸರ್.